ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು 6ನೇ ತರಗತಿಯ ಗಣಿತ ಪಠ್ಯಪುಸ್ತಕ ಭಾಗ 2 ಅಧ್ಯಾಯ 12 ಅನುಪಾತ ಮತ್ತು ಸಮಾನುಪಾತ. ಅದರಲ್ಲಿ ಅಭ್ಯಾಸ 12.3ಕ್ಕೆ ಸಂಬಂಧಪಟ್ಟಂತೆ 1ರಿಂದ 5 ಪ್ರಶ್ನೆಗಳಿಗೆ ಏನಪ್ಪ ಅಂದರೆ ಉತ್ತರವನ್ನು ನೋಡಿದೆವು. ಇವತ್ತು 6ರಿಂದ 11ನೇ ಪ್ರಶ್ನೆವರೆಗೆ ಏನಪ್ಪ ಅಂದರೆ ಉತ್ತರವನ್ನು ನೋಡೋಣ. ಓಕೆ, ಹಾಗಾದರೆ ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ, ಅಂದರೆ 6ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಫಸ್ಟ್ ಒಂದು ಗಮನಿಸ್ಬೋದು ನೀವು. 6ನೇ ಪ್ರಶ್ನೆ ಏನಿದೆ ಅಂತೇಳಿ, ಶಾಲಿನಿ 3 ತಿಂಗಳಿಗೆ ರೂಪಾಯಿ 15,000 ಬಾಡಿಗೆ ಕಟ್ಟುತ್ತಾಳೆ. ಅಂದರೆ ಶಾಲಿನಿ ಏನು ಮಾಡ್ತಾಳೆ ಅಂದರೆ 3 ತಿಂಗಳಿಗೆ ಎಷ್ಟು ಬಾಡಿಗೆ ಕಟ್ತಾಳೆ ಅಂತಂದರೆ ರೂಪಾಯಿ 15,000 ಬಾಡಿಗೆ ಕಟ್ಟುತ್ತಾಳೆ. ಹೌದಾ? ಪ್ರತಿ ತಿಂಗಳು ಬಾಡಿಗೆ ಅಷ್ಟೇ ಇದ್ದಲ್ಲಿ ವರ್ಷಕ್ಕೆ ಅವಳು ಎಷ್ಟು ಬಾಡಿಗೆ ಕಟ್ಟಬೇಕಾಗುತ್ತದೆ? ಈಸಿ. ಇದು ಬಾಯಿ ಲೆಕ್ಕಲೆ ಏನಪ್ಪ ಅಂತಂದರೆ ಆನ್ಸರನ್ನು ನಾವು ಮಾಡ್ಬೋದು. ಆದರೂ ಏನಪ್ಪ ಅಂತಂದರೆ ಇದನ್ನು ನಾವು ತೆಗೆದೆವು, ಅದನ್ನು ನೋಡ್ಕೋಣ. ಓಕೆ, 3 ತಿಂಗಳಿಗೆ 15,000, ಒಂದು ವರ್ಷಕ್ಕೆ ಎಷ್ಟು ಕಟ್ತಾಳು ಅಂದರೆ ಪ್ರತಿ ತಿಂಗಳು ಅದೇ ಸೇಮ್. ಅಂದರೆ ಒಂದು ತಿಂಗಳಿಗೆ ನೀ 2,000 ಕಟ್ಟತ್ತೆ ಅಂದ್ರೆ ವರ್ಷ ತುಂಬ ಏನಪ್ಪ ಅಂತಂದರೆ ಪ್ರತಿ ತಿಂಗಳು 12 ತಿಂಗಳು ಏನಪ್ಪ ಅಂದರೆ 2,000 3,000 ಕಟ್ತಾ ಇದೆ ಅಂದರೆ ಪ್ರತಿ ತಿಂಗಳು 3,000 ಕಟ್ತಾ ಇರಬೇಕು. ಅಂದರೆ ಇಲ್ಲಿ 3 ತಿಂಗಳಿಗೆ 15,000 ಒಂದು ತಿಂಗಳು ಬಾಡಿಗೆ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಆಮೇಲೆ ಏನಪ್ಪ ಅಂತಂದರೆ ಒಂದು ವರ್ಷಕ್ಕೆ 12 ತಿಂಗಳು, ಒಂದು ತಿಂಗಳು ಬಾಡಿಗೆ ಇಂಟು ಏನಪ್ಪ ಅಂದರೆ 12 ತಿಂಗಳು ಏನಪ್ಪ ಅಂತಂದರೆ ಗುಣಾಕಾರ ಮಾಡಿದರೆ ನೀವು ಎಷ್ಟು ಬಾಡಿಗೆ ಕಟ್ಟಬೇಕಾಗೋದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದೇ 6ನೇ ಪ್ರಶ್ನೆಗೆ ಏನಪ್ಪ ಅಂದರೆ ಉತ್ತರವನ್ನು ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಗಮನಿಸ್ಬೋದು ಮಕ್ಕಳೇ ನೀವು. ಶಾಲಿನಿಯು 3 ತಿಂಗಳಿಗೆ ಕೊಡುವ ಬಾಡಿಗೆ ಎಷ್ಟಿದೆ ಅಂತಂದರೆ ರೂಪಾಯಿ 15,000. ಅರ್ಥ ಆಯ್ತಾ? ಹಾಗಾದರೆ ಒಂದು ತಿಂಗಳ ಬಾಡಿಗೆ ಅಂತಂದಾಗ ಈ 15,000 ಏನಪ್ಪ ಅಂದರೆ 3 ಏನು ಮಾಡ್ಬೇಕಂದ್ರೆ ಭಾಗಾಕಾರ ಮಾಡಬೇಕು. ಅವಾಗ ನಮಗೆ ಒಂದು ತಿಂಗಳ ಬಾಡಿಗೆ ಸಿಗುತ್ತೆ. 3 ಒಂದಲೇ 3 5ಲೇ 15. ಇಲ್ಲಿ 0 ಉಳಿತಿ 3 0. ಹೌದಾ? ಅದೇ ಇಲ್ಲಿ ಏನಪ್ಪ ಅಂತಂದರೆ ಸೇಮ್ ಟು ಸೇಮ್ 0 ಬಂತು. ಹಾಗಾದರೆ ರೂಪಾಯಿ 5,000. ಹಾಗಾದರೆ ಇದೇನಿದು ಒಂದು ತಿಂಗಳಿಗೆ ಕಟ್ಟಬೇಕಾದ ಬಾಡಿಗೆ ರೂಪಾಯಿ 5,000 ಆತಿ. ಇನ್ನು ಒಂದು ವರ್ಷಕ್ಕೆ ಅವಳು ಕಟ್ಟಬೇಕಾದ ಬಾಡಿಗೆ ಎಷ್ಟು ಅಂತ ಕೇಳತ್ತಾರೆ. ಹಾಗಾದರೆ ಇಲ್ಲಿ ನಿಯಮದ ಪ್ರಕಾರ ಏನಪ್ಪ ಅಂದರೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಅಂತಂದರೆ 12 ತಿಂಗಳು. ಹಾಗಾದರೆ 5,000 ಇಂಟು 12 ಮಾಡ್ತಾನೆ. ಯಾಕಂದರೆ ಒಂದು ತಿಂಗಳ ಬಾಡಿಗೆ 5,000, 12 ತಿಂಗಳಿಗೆ ಎಷ್ಟು ಅಂತ ಅರ್ಥ. ಹಾಗಾದರೆ ಈಗ ನಾವು ಡೈರೆಕ್ಟ್ ಏನಪ್ಪ ಅಂದರೆ 12 ಮಗ್ಗಿಲಿ ಏನಪ್ಪ ಅಂದರೆ ಗುಣಾಕಾರ ಮಾಡ್ಕೊಂಬಿಡೋಣ. 12 0 0, 12 0 0, 12 0 0, 12 5ಲೇ ಏನಪ್ಪ ಅಂದರೆ 60. ಆದ್ದರಿಂದ ಏನಪ್ಪ ಅಂತಂದರೆ ಶಾಲಿನಿಯು ಒಂದು ವರ್ಷಕ್ಕೆ ಕಟ್ಟಬೇಕಾದ ಏನಪ್ಪ ಅಂದರೆ ಬಾಡಿಗೆ ಎಷ್ಟು ಅಂತಂದರೆ ರೂಪಾಯಿ 60,000 ಅಂತ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ 7ನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ 7ನೇ ಪ್ರಶ್ನೆಯನ್ನು ಗಮನ ಹರಿಸ್ಬೋದು ಏನಿದೆ ಅಂತೇಳಿ. 4 ಡಜನ್ ಬಾಳೆಹಣ್ಣಿನ ಬೆಲೆ ಎಷ್ಟು? 1 ಡಜನ್ ಅಲ್ಲ, 2 ಡಜನ್ ಅಲ್ಲ, 4 ಡಜನ್ ಬಾಳೆಹಣ್ಣುಗಳ ಬೆಲೆ ಎಷ್ಟಂದರೆ ರೂಪಾಯಿ 180. ರೂಪಾಯಿ 90ಕ್ಕೆ ಎಷ್ಟು ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಳಬಹುದು ಅಂತ ಕೇಳ್ತಾರೆ. 4 ಡಜನ್ ಬಾಳೆಹಣ್ಣಿಗೆ ಏನಪ್ಪ ಅಂದರೆ 180 ರೂಪಾಯಿ ಆದರೆ ರೂಪಾಯಿ 90ಕ್ಕೆ ಎಷ್ಟು ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಳಬಹುದು ಅಂತ ಕೇಳ್ತಾ ಇದ್ದಾರೆ. ಹೌದಾ? ಹಾಗಾದರೆ ಇದಕ್ಕೆ ಉತ್ತರವನ್ನು ನೋಡೋಣ. ಇಲ್ಲಿ 7ನೇ ಪ್ರಶ್ನೆಗೆ ಉತ್ತರವನ್ನು ಗಮನಿಸ್ಬೋದು. ಏನಿದೆ ಅಂತಂದರೆ ನೋಡಿಲಿ, 4 ಡಜನ್ ಬಾಳೆಹಣ್ಣಿನ ಬೆಲೆ ಎಷ್ಟಿದೆ ಅಂದರೆ ರೂಪಾಯಿ 180. ಓಕೆ, 1 ಡಜನ್ ಬಾಳೆಹಣ್ಣಿನ ಬೆಲೆ ಎಷ್ಟು ಅಂತಂದಾಗ ಈ 4 ಡಜನ್ ಬಾಳೆಹಣ್ಣನ್ನ 180ಕ್ಕೆ ಏನಪ್ಪ ಅಂದರೆ ಭಾಗಾಕಾರ ಮಾಡ್ಕೋಬೇಕು. ಅವಾಗ ಏನಪ್ಪ ಅಂತಂದರೆ 1 ಡಜನ್ ಬಾಳೆಹಣ್ಣು ಬೆಲೆ ಸಿಗುತ್ತೆ ನಮಗೆ. ಹಾಗಾದರೆ 180 ಬಾಗ್ಲೆ 4, 4 4ಲೇ ಏನಪ್ಪ ಅಂದರೆ 16, 8 6 ಕಲರ್ 2, 1 1 ಕಲರ್ 0, ಈ 0 ಹಾಗೆ ಡೈರೆಕ್ಟ್ ಕೆಳಗೆ ಇಳಿಸ್ಕೊಂಡು 20 ಆತಿ. 4 5ಲೇ 20, 20 20 ಕಲರೆ 0 0 ಬಂತು. ಹಾಗಾದರೆ 1 ಡಜನ್ ಬಾಳೆಹಣ್ಣು ಬೆಲೆ ಎಷ್ಟಪ್ಪ ಅಂತಂದರೆ 45 ರೂಪಾಯಿ. ಹಾಗಾದರೆ ಅವ್ರು ಏನು ಕೇಳತ್ತಾರೆ ಅಂತಂದರೆ 2 ಡಜನ್ ಬಾಳೆಹಣ್ಣಿನ ಬೆಲೆ ಎಷ್ಟಾಗುತ್ತೆ? 1 ಡಜನ್ ಬಾಳೆಹಣ್ಣಿನ ಬೆಲೆ 45 ರೂಪಾಯಿ ಆದರೆ 2 ಡಜನ್ ಬಾಳೆಹಣ್ಣು ಎಷ್ಟಾಗುತ್ತೆ ಅಂದರೆ 90. 45 2ಲೇ 90. ಓಕೆ, ರೂಪಾಯಿ 90 ರೂಪಾಯಿ. ಹಾಗಾದರೆ ರೂಪಾಯಿ 90ಕ್ಕೆ 2 ಡಜನ್ ಬಾಳೆಹಣ್ಣನ್ನು ಕೊಂಡುಕೊಳ್ಳಬಹುದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ರೂಪಾಯಿ 90ಕ್ಕೆ ಎಷ್ಟು ಬಾಳೆಹಣ್ಣು ಕೊಂಡುಕೊಳ್ಬೋದು ಅಂತಂದರೆ 2 ಡಜನ್ ಬಾಳೆಹಣ್ಣನ್ನು ನಾವು ಕೊಂಡುಕೊಳ್ಬೋದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಏನಪ್ಪ ಅಂದರೆ 3ನೇ ಪ್ರಶ್ನೆಯನ್ನು ಅಂದರೆ 8ನೇ ಪ್ರಶ್ನೆಯನ್ನು ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಗಮನಿಸ್ಬೋದು ನೋಡಿ ಮಕ್ಕಳಲ್ಲಿ. 72 ಪುಸ್ತಕಗಳ ತೂಕ 9 kg, ಅಂಥ 40 ಪುಸ್ತಕಗಳ ತೂಕ ಎಷ್ಟು? ಅರ್ಥ ಆಗುತ್ತಾ? ಏನಪ್ಪ ಅಂತಂದರೆ 72 ಪುಸ್ತಕಗಳ ತೂಕ ಎಷ್ಟು ಅಂತಂದರೆ 9 kg, ಅಂಥ 40 ಪುಸ್ತಕಗಳ ತೂಕ ಎಷ್ಟು ಅಂತ ಕೇಳಿದಾರೋ ಇದನ್ನು ಯಾವ ರೀತಿ ಅನ್ನೋದು ಬಿಡಿಸ್ಕೋಣ. ಓಕೆ, ಹಾಗಾದರೆ 8ನೇ ಪ್ರಶ್ನೆಗೆ ಉತ್ತರವನ್ನು ನೋಡ್ಕೋಣ ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ನೋಡ್ಬೋದು 72 ಪುಸ್ತಕಗಳ ತೂಕ ಎಷ್ಟಿದೆ ಅಂತಂದರೆ 9 kg. ಒಂದು ಪುಸ್ತಕದ ತೂಕ ಕಂಡುಹಿಡ್ಕೋಬೇಕು ನಾವು. ಹೌದಾ? ಹಾಗಾದರೆ ಈ 9ಅನ್ನು ಏನು ಮಾಡಬೇಕು ಅಂದರೆ 72 ಭಾಗಲೆ ಮಾಡಬೇಕು.
ಹಾಗಾದರೆ ಅವಾಗ ಏನು ಭಾಗಿಸ್ಬೇಕಂದಾಗ 9 ಒಂದಲೇ 9 ಎಂಟ್ಲೆ 72 1/8 kg ಅಂತ ಬರುತ್ತೆ. ಒಂದು ಪುಸ್ತಕದ ತೂಕ ಎಷ್ಟು ಅಂತಂದರೆ 1/8 kg 1/8 kg ಅಂತ ಬರುತ್ತೆ. ಹಾಗಾದರೆ 40 ಪುಸ್ತಕದ ತೂಕ ಅಂತ ಕೇಳಿದಾಗ 1/8 × 40 40. ಹಾಗಾದರೆ 8 ಒಂದಲೇ, ಹಾಗಾದರೆ ಇಲ್ಲಿ ನೋಡ್ಕೋಬೋದು 8 ಒಂದಲೇ 8 ಐದಲೇ 40. ಓಕೆ, ಇಲ್ಲಿ 8 ಕ್ಯಾನ್ಸಲ್ ಆಯ್ತು, 40 ಕ್ಯಾನ್ಸಲ್, ಇನ್ನು 5 1 ಉಳಿತಿ, 5 ಒಂದಲೇ 5. ಹಾಗಾದರೆ ಏನಪ್ಪ ಅಂದರೆ ಇಲ್ಲಿ 5 kg ಅಂತ ಬಂತು. ಅಂದರೆ ಏನಪ್ಪ ಅಂದರೆ 72 ಪುಸ್ತಕಗಳ ತೂಕ 9 kg ಆದರೆ 40 ಪುಸ್ತಕದ ತೂಕ ಎಷ್ಟಪ್ಪ ಅಂತಂದರೆ 5 ಕಿಲೋ ಅಥವಾ 5 kg ಅಂತ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ನಾವು ಏನು ಮಾಡೋಣ ಅಂತಂದರೆ 9ನೇ ಪ್ರಶ್ನೆಯನ್ನು ನೋಡೋಣ. ಆ 9ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತೇಳಿ ನೀವಿಲ್ಲಿ ಗಮನಿಸ್ಬೋದು. ನೋಡಿಲಿ, 594 ಕಿಲೋಮೀಟರ್ ದೂರ ಕ್ರಮಿಸಲು ಒಂದು ಟ್ರಕ್ಗೆ 108 ಲೀಟರ್ ಡೀಸೆಲ್ ಬೇಕಾಗುತ್ತದೆ. ಅರ್ಥ ಆಗತ್ತಾ? 594 ಕಿಲೋಮೀಟರ್ ದೂರ ಕ್ರಮಿಸಬೇಕಂದ್ರೆ ಒಂದು ಟ್ರಕ್ಗೆ ಎಷ್ಟು ಡೀಸೆಲ್ ಬೇಕಂದರೆ 108 ಲೀಟರ್ ಡೀಸೆಲ್ ಬೇಕಾಗುತ್ತದೆ. ಹಾಗಾದರೆ 1650 ಕಿಲೋಮೀಟರ್ ದೂರ ಕ್ರಮಿಸಲು ಟ್ರಕ್ಗೆ ಬೇಕಾಗುವ ಡೀಸೆಲ್ನ ಪ್ರಮಾಣ ಎಷ್ಟು? ಇಲ್ಲಿ ನೀನು ಏನು ಮಾಡಬೇಕಂತಂದರೆ ಇಲ್ಲಿ ಅಂದರೆ 594 ಕಿಲೋಮೀಟರ್ ದೂರ ಕ್ರಮಿಸ್ತಿ ಟ್ರಕ್ 108 ಲೀಟ್ರಿಗೆ 1 ಲೀಟ್ರಿಗೆ ಎಷ್ಟು ಕಿಲೋಮೀಟರ್ ಚಲಿಸ್ತದೆ ಅಂತ ನೋಡ್ಕೋಬೇಕು. ಹೌದಾ? ಅದನ್ನು ಮಾಡ್ಕೊಂಡು ಆಮೇಲೆ ನೀವು ಲೆಕ್ಕವನ್ನು ಬಿಡಿಸ್ಕೋಬೋದು. ಹಾಗಾದರೆ ಈ 9ನೇ ಪ್ರಶ್ನೆ ಯಾವ ರೀತಿ ನಾವು ಬಿಡಿಸಿದೆವು ಅಂತ ನೋಡ್ಕೋಬೋದು. ಇಲ್ಲಿ ಫಸ್ಟ್ ಏನು ಮಾಡಿದ್ದೇನೆ ಅಂತಂದ್ರೆ ನಾನು ನೋಡ್ಬೋದು. ಇಲ್ಲಿ 9ನೇ ಪ್ರಶ್ನೆಗೆ ಉತ್ತರ 594 ಕಿಲೋಮೀಟರ್ ದೂರ ಕ್ರಮಿಸಲು ಬೇಕಾಗಿರುವ ಡೀಸೆಲ್ನ ಪ್ರಮಾಣ 108 ಲೀಟರ್ ಅಂತ ಬರ್ಕೊಂಡೆ. ಇದು ನಿಯಮ ಬರ್ಕೋದು. ಹಾಗಾದರೆ ನೆಕ್ಸ್ಟ್ ಇಲ್ಲಿ ಯಾವ ರೀತಿ ಬಿಡಿಸಿದವು ಅಂತ ನೋಡ್ಕೋಬೋದು. ಇಲ್ಲಿ 1 ಕಿಲೋಮೀಟರ್ ದೂರ ಕ್ರಮಿಸಲು ಬೇಕಾಗುವ ಡೀಸೆಲ್. ಹೌದಾ? ಹಾಗಾದರೆ ಇಲ್ಲಿ ನಾವು ಏನು ಮಾಡೋಣ ಅಂತಂದರೆ ಬಾಕಾರ ಮಾಡ್ಕೋಣ. ಹಾಗಾದರೆ ಇಲ್ಲಿ ಬಾಕಾರ ಮಾಡ್ಕೊಂಡು 108/594 ಬಂತು. ಹಾಗಾದರೆ ಇದನ್ನ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ನೋಡ್ಬೋದು 2 5 10, ಆಮೇಲೆ ಏನಪ್ಪ ಅಂತಂದರೆ 2 4 8 54 ಬಂತು. ಇಲ್ಲಿ 2 2 4, 5ರಾಗ ಇಲ್ಲಿ 4 ಹೋಯ್ತು, 1 ಉಳಿತಿ 19 2 9 18 ಮತ್ತು 1 ಉಳಿತಿ 19 18 1 ಉಳಿತಿ. ಇನ್ನು ಇಲ್ಲಿ 14 ಆತಿ, 2 7 14. ಓಕೆ, ಹಾಗಾದ್ರೆ ನೆಕ್ಸ್ಟ್ ಏನು ಮಾಡ್ಬೇಕು? ಇದನ್ನು 27 ಮಗ್ಗಿ ತೊಗೋಬೇಕು. 27 2 54, 54 ಕ್ಯಾನ್ಸಲ್ ಆಯ್ತು. 27 11 ಅಥವಾ 27 ಒಂದಲೇ ಏನಪ್ಪ ಅಂದರೆ 27, ಇಲ್ಲಿ 2 ಉಳಿತಿ 27 ಆತಿ, ಮತ್ತು 27 ಒಂದಲೇ 27. ಹಾಗಾದರೆ 2/11 ಅಂತ ಬಂತು. ಹಾಗಾದರೆ 1 ಕಿಲೋಮೀಟರ್ ದೂರ ಕ್ರಮಿಸಲು ಬೇಕಾಗುವ ಆ ಟ್ರಕ್ ಏನಪ್ಪ ಅಂದರೆ 1 ಕಿಲೋಮೀಟರ್ ದೂರ ಕ್ರಮಿಸಲು ಬೇಕಾಗುವ ಡೀಸೆಲ್ನ ಪ್ರಮಾಣ ಎಷ್ಟಂದರೆ 2/11 ಲೀಟರ್ ಡೀಸೆಲ್. ಓಕೆ, ಹಾಗಾದರೆ ಅದೇ ರೀತಿ ಏನಪ್ಪ ಅಂತಂದರೆ ಮುಂದೆ ಕೇಳಿದಾರೆ ಅವರು. ಏನಂತ ಕೇಳಿದಾರು? 1650. ಓಕೆ, 1650 ಕಿಲೋಮೀಟರ್ ದೂರ ಕ್ರಮಿಸಲು ಟ್ರಕ್ ಬಳಸುವ ಡೀಸೆಲ್ನ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ 2/11 ಏನು ಹಚ್ಕೋಬೇಕು? ಯಾಕೆ ಹಚ್ಕೋಬೇಕಂದ್ರೆ ಇದು 1 ಕಿಲೋಮೀಟ್ರಿಗೆ ಏನಪ್ಪ ಅಂದರೆ 1 ಕಿಲೋಮೀಟರ್ ದೂರ ಕ್ರಮಿಸಿದ್ದಕ್ಕೆ ಬಳಸಿದ ಡೀಸೆಲ್ನ ಪ್ರಮಾಣ ಮೊದಲು ಹಚ್ಕೋಬೇಕು. 2/11 ಇಂಟು ಎಷ್ಟು ಅಂತಂದರೆ 1650 ಕಿಲೋಮೀಟರ್ ಪ್ರಯಾಣಿಸಲು ನಾವು ಡೀಸೆಲ್ನ ಕಂಡುಹಿಡಬೇಕಾಗಿತ್ತು. ಅದನ್ನು ಬರ್ಕೋಬೇಕು 1650. ಈಗ ಏನು ಮಾಡ್ಕೋತಾನಂದರೆ 11 ಒಂದಲೇ 11, 11 ಕ್ಯಾನ್ಸಲ್ ಆತಿ, ಇಲ್ಲಿ 11 ಒಂದಲೇ 11 ಬಂತು. ಹಾಗಾದರೆ ಇಲ್ಲಿ ಎಷ್ಟು ಉಳಿತು ಅಂತಂದರೆ ಮತ್ತು 5 ಉಳಿತಿ, 55 ಐತಿ, 11 5 55, ಈ 0ಗೆ 0 ಇಟ್ಟು 150 ಬಂತು. ಹಾಗಾದರೆ ಇಲ್ಲಿ 150 ಏನಪ್ಪ ಅಂದರೆ ಇಲ್ಲಿ 2 ಇದೆ. ಇದನ್ನು ಏನಪ್ಪ ಅಂದರೆ ಗುಣಾಕಾರ ಮಾಡಿದಾಗ, ಹೌದಾ, ಅಂದರೆ ಈ 150ನ್ನು ಮತ್ತು ಏನಪ್ಪ ಅಂತಂದರೆ 2ನ್ನು ನೀವು ಗುಣಾಕಾರ ಮಾಡಿದಾಗ ಏನಾಗುತ್ತೆ ಅಂತ ಗಮನಿಸ್ಬೋದು. 150 × 2, 2 ಪೂಜಿಲೆ ಪೂಜಿ, 2 5 10, 2 1 2, ಏನಪ್ಪ ಅಂದರೆ ಇದು 1 ಕೂಡಿಸಿದರೆ 3, ಅಂದರೆ 300. 152 ಎಷ್ಟಪ್ಪ ಅಂದರೆ 300 ಬಂತು. ಹಾಗಾದರೆ ಒಂದು ಟ್ರಕ್ ಏನಪ್ಪ ಅಂತಂದರೆ 1650 ಕಿಲೋಮೀಟರ್ ದೂರ ಕ್ರಮಿಸಲು ಬಳಸುವ ಡೀಸೆಲ್ನ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಅಲ್ಲಿ 300 ಲೀಟರ್ ಅಂತ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ? ಇದು ಈಸಿಯಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ನಾವು ಏನು ಮಾಡೋಣಪ್ಪ ಅಂತಂದರೆ 10ನೇ ಪ್ರಶ್ನೆ ಕಡೆಗೆ ಗಮನ ಹರಿಸೋಣ, ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ 10ನೇ ಪ್ರಶ್ನೆಯನ್ನು ನೋಡ್ಕೋಬೋದು ನೀವು. ರಾಜು ರೂಪಾಯಿ 150ಕ್ಕೆ 10 ಪೆನ್ನುಗಳನ್ನು ಕೊಂಡುಕೊಳ್ಳುತ್ತಾನೆ. ಏನು ಮಾಡ್ತಾನೆ ಅಂತಂದರೆ ರೂಪಾಯಿ 150ಕ್ಕೆ 150 ರೂಪಾಯಿ ಕೊಟ್ಟ ಎಷ್ಟು ಪೆನ್ನುಗಳು ತೊಗೋತಾನಂತಂದರೆ 10 ಪೆನ್ನುಗಳನ್ನು ಕೊಂಡುಕೊಳ್ಳುತ್ತಾನೆ. ಮತ್ತು ಮನೀಶ್ ಏನು ಮಾಡ್ತಾನೆ? ರಾಜು ಬೇರೆ ಮನೀಶ್ ಬೇರೆ ಇದೇ ವಾಕ್ಯದಲ್ಲಿಗೆ
ಮನೀಶ್ ರೂಪಾಯಿ 84ಕ್ಕೆ 7 ಪೆನ್ನುಗಳನ್ನು ಕೊಂಡುಕೊಳ್ತಾನೆ. ನೋಡ್ರಿ, ಅರ್ಥ ಮಾಡ್ಕೋಬೇಕು. ರಾಜು 150 ರೂಪಾಯಿ ಕೊಟ್ಟ 10 ಪೆನ್ನುಗಳು ತಗೋತಾನೆ. ಆಮೇಲೆ ಮನೀಷ ರೂಪಾಯಿ 84 ಕೊಟ್ಟು 7 ಪೆನ್ನುಗಳನ್ನು ತಗೋತಾನೆ. ಹಾಗಾದರೆ ಯಾರಿಗೆ ಪೆನ್ನುಗಳು ಅಗ್ಗವಾಗಿ ಸಿಕ್ಕಿತ್ತು ಅಂತ ಹೇಳಬಲ್ಲಿರ? ಅಗ್ಗವಾಗಿ ಅಂತಂದರೆ ಕಡಿಮೆ ಬೆಲೆಗೆ ಯಾರಿಗೆ ಏನಪ್ಪ ಅಂತಂದರೆ ಒಂದು ಕಡಿಮೆ ರೇಟಿಗೆ ಹೆಚ್ಚು ಪೆನ್ನುಗಳ ಸಂಖ್ಯೆ ಸಿಕ್ತಿ, ಅಥವಾ ಯಾರಿಗೆ ಏನಪ್ಪ ಅಂದರೆ ಕಡಿಮೆ ರೊಕ್ಕದಲ್ಲಿ ಪೆನ್ನುಗಳು ಸಿಕ್ಕು ಅಂತ ಅನ್ನೋದು ಇಲ್ಲಿ ಹೇಳಬೇಕು ನೀವು. ಹೌದಾ? ಹಾಗಾದರೆ ಇಲ್ಲಿ ನೋಡೋಣ ಯಾವ ರೀತಿ ಅಂತ ಅದನ್ನು ಬಿಡಿಸೋಣ. ಓಕೆ, 10ನೇ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಗಮನಿಸ್ಬೋದು ನೀವು. ರಾಜು 150ಕ್ಕೆ 10 ಪೆನ್ನುಗಳನ್ನು ತೆಗೆದುಕೊಳ್ತಾನೆ. ಹಾಗಾದರೆ ಒಂದು ಪೆನ್ನಿನ ಬೆಲೆ ಅಂತಂದರೆ 150ನ್ನು 10ರಲ್ಲಿ ಏನು ಮಾಡ್ಬೇಕಂದ್ರೆ ಭಾಗಿಸ್ಬೇಕು. ಇಲ್ಲಿ ಏನಪ್ಪ ಅಂದರೆ 0 ಕ್ಯಾನ್ಸಲ್ ಆಗೈತಿ, ಮೇಲೆ 15 ಕೆಳಗೆ 1 ಉಳಿತೈತಿ, 1ಕ್ಕೆ ವ್ಯಾಲ್ಯೂ ಇರೋಂಗಿಲ್ಲ ಅಂತಂದ್ರೆ ರೂಪಾಯಿ 15. ಹಾಗಾದರೆ ಏನಪ್ಪ ಅಂದರೆ ಒಂದು ಪೆನ್ನಿಗೆ ಎಷ್ಟು ಬಿತ್ತಂದ್ರೆ ಬೆಲೆ ಅವರು ಕೇಳತ್ತಾರೆ. ಒಂದು ಪೆನ್ನಿಗೆ ಎಷ್ಟು ಬೀಳ್ತದೆ ಅಂತೇಳಿ. ರಾಜು 150ಕ್ಕೆ 10 ಪೆನ್ ತೊಗೊಳ್ತದಲ್ಲ, ಹಾಗಾದರೆ ಒಂದು ಪೆನ್ನಿಗೆ ಎಷ್ಟು ಬೀಳ್ತದೆ ಅಂತ ಕಂಡುಹಿಡಿ ಅಂತ. ಹಾಗಾದರೆ ರಾಜು ಕೊಂಡ ಒಂದು ಪೆನ್ನಿನ ಬೆಲೆ ಎಷ್ಟಪ್ಪ ಅಂದರೆ ರೂಪಾಯಿ 15 ಅಂತ ಬಂತು. ಹಾಗಾದರೆ ನೆಕ್ಸ್ಟು ಇಲ್ಲಿ ಏನು ಕೊಟ್ಟಾರೋ, ಮನೀಶ್ ರೂಪಾಯಿ 84ಕ್ಕೆ 7 ಪೆನ್ನುಗಳನ್ನು ಕೊಂಡುಕೊಳ್ತಾನೋ. ಹಾಗಾದರೆ ಒಂದು ಪೆನ್ನಿನ ಬೆಲೆ ಅಂತಂದಾಗ ಇಲ್ಲಿ ಗಮನಿಸ್ಬೋದು 84/7. ಹಾಗಾದರೆ 7 1 7, ಅಲ್ಲಿ 1 ಉಳಿತಿ, ಇಲ್ಲಿ 14 ಆಯಿತು, 7 2 14. ಹೌದಾ? 12/1 ಅಂದರೆ 1 ವ್ಯಾಲ್ಯೂ ಇರೋಂಗಿಲ್ಲ, 12 ಹೇಗಿತ್ತಲ್ಲ ಹಾಗೆ ಹಚ್ಕೊಂತು. ಹಾಗಾದರೆ ಇಲ್ಲೇನು ಬಂತು? ರೂಪಾಯಿ 12 ಅಂತ ಬಂತು. ಅಗ್ಗವಾಗಿ ಯಾರಿಗೆ ಪೆನ್ನುಗಳು ಸಿಕ್ಕಾವು? ಕಡಿಮೆ ಬೆಲೆಗೆ ಯಾರಿಗೆ ಪೆನ್ನುಗಳು ಸಿಕ್ಕಾವು ಅಂತ ಕೇಳಿದ್ದಾರೆ. ಹೌದಾ? ಕಡಿಮೆ ಬೆಲೆಗೆ ಅಂದರೆ ಒಂದು ಪೆನ್ನಿಗೆ ಬೆಲೆ, ಒಂದು ಪೆನ್ನಿಗೆ ರಾಜು ಕೊಟ್ಟ ಅಮೌಂಟ್ ಎಷ್ಟೈತೆ ಅಂದರೆ ದುಡ್ಡು ಎಷ್ಟಿದೆ ಅಂದರೆ ರೂಪಾಯಿ 15. ಅದೇ ಮನೀಶ್ ಕೊಟ್ಟದ ದುಡ್ಡು ಎಷ್ಟಿದೆ ಅಂದರೆ ಅಮೌಂಟ್ ಎಷ್ಟಿದೆ ಅಂತಂದರೆ ಒಂದು ಪೆನ್ನಿಗೆ ರೂಪಾಯಿ 12. ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ರಾಜುನಿಗಿಂತ ಮನೀಶಿಗೆ ಕಡಿಮೆ ಬೆಲೆಯಲ್ಲಿ ಒಂದು ಪೆನ್ನ ಸಿಕ್ಕಿದೆ, ಅಂದರೆ ಅಗ್ಗವಾಗಿ. ಅಂದರೆ ಇಲ್ಲಿ ಬರ್ದನೆ, ಆದ್ದರಿಂದ ಅಗ್ಗವಾಗಿ ಮನುಷ್ಯನಿಗೆ ಪೆನ್ನುಗಳು ದೊರಕಿತ್ತು ಅಂತ ಹೇಳ್ಬೋದು, ಅಂದರೆ ಕಡಿಮೆ ಬೆಲೆಗೆ. ಅರ್ಥ ಆಯ್ತು ಮಕ್ಕಳೇ? ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 11ನೇ ಪ್ರಶ್ನೆಯನ್ನು ಗಮನಿಸೋಣ, ಅದು ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ನೋಡ್ಕೊಳ್ಬೋದು ನೀವು. 11ನೇ ಪ್ರಶ್ನೆ ಕೊನೆಯ ಪ್ರಶ್ನೆ. ಇದು 12.3ಕ್ಕೆ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಪ್ರಶ್ನೆ. ಅನೀಶ್ 6 ಓವರ್ಗಳಿಗೆ 42 ರನ್ಗಳನ್ನು ಕೊಟ್ಟನು. ಹೌದಾ? ಮತ್ತು ಅನೂಪ್ 7 ಓವರ್ಗಳಿಗೆ 63 ರನ್ಗಳನ್ನು ಕೊಟ್ಟನು. ಪ್ರತಿ ಓವರಿಗೆ ಹೆಚ್ಚು ರನ್ನು ಯಾರು ಕೊಟ್ಟರು? ಅಂದರೆ 6 ಓವರಿಗೆ 42 ರನ್ ಯಾರು ಕೊಡ್ತಾರಪ್ಪ ಅಂತಂದರೆ ಅನೀಶ್ ಕೊಡ್ತಾನೆ. ಅನೂಪ್ ಏನು ಮಾಡ್ತಾನೋ 7 ಓವರ್ ಹಾಕಿ 63 ರನ್ ಕೊಡ್ತಾನೆ. ಹಾಗಾದರೆ ಪ್ರತಿ ಓವರಿಗೆ ಯಾರು ಹೆಚ್ಚು ರನ್ ಕೊಟ್ಟರು ಅಂತ ಕೇಳತ್ತಾರೆ ಅವರು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇವು ಭಾಳ ಏನಪ್ಪ ಅಂತಂದರೆ ಬಹಳ ಏನಪ್ಪ ಅಂದರೆ ಈಸಿ ಪ್ರಶ್ನೆಗಳದಾವು. ಅದನ್ನು ಸಲೀಸಾಗಿ ಏನಪ್ಪ ಅಂದರೆ ನೀವು ಬಾಯಿ ಲೆಕ್ಕಲ್ಲೇ ಏನಪ್ಪ ಅಂದರೆ ಇಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡುಕೊಳ್ಬೋದು. ಇದೇನು ದೊಡ್ಡ ಸಮಸ್ಯೆಗಳಲ್ಲ, ಅಂಥ ಒಂದು ಪ್ರಶ್ನೆಗಳೂ ಅಲ್ಲ. ಓಕೆ, ಹಾಗಾದರೆ 11ನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ಅದನ್ನು ನೋಡ್ಕೋಣ. ಅದೇ ರೀತಿ ನಾವು ಏನು ಮಾಡೋಣ ಅಂತ ಈ ಪ್ರಶ್ನೆ ತಕ್ಕೆ ಉತ್ತರವನ್ನು ಕಂಡುಕೊಳ್ಳೋಣ. ಓಕೆ, ಹಾಗಾದರೆ ಇಲ್ಲಿ ನೋಡ್ಬೋದು 11ನೇ ಪ್ರಶ್ನೆ ಏನಿದೆ ಅಂತೇಳಿ ಇಲ್ಲಿ ಬಿಡಿಸಿದ್ದೀರಿ. ಹಾಗಾದರೆ ಅನೀಶ್ 6 ಓವರ್ಗಳಿಗೆ 42 ಕೊಟ್ಟಿದ್ದಾನೆ. ಅಂದರೆ ಪ್ರತಿ ಓವರ್ಗೆ ಎಷ್ಟು ರನ್ ಕೊಟ್ಟ ಅಂತ ಕಂಡುಹಿಡಿಬೇಕು. ಅಂದರೆ ಪ್ರತಿ ಓವರ್ಗೆ ಅಂದರೆ ಒಂದು ಓವರ್ನ ರನ್ಗಳ ಸಂಖ್ಯೆ. ಹೌದಾ? ಒಂದು ಓವರ್ನ ರನ್ಗಳ ಸಂಖ್ಯೆ ಅಂತಂದಾಗ ಈಸ್ಕ್ವಲ್ ಟು 42/6. ಅಂದರೆ 6 ಓವರಿಗೆ 42 ರನ್ ಕೊಟ್ಟಾನೆ. ಒಂದು ಓವರಿಗೆ ಎಷ್ಟು ಬೀಳ್ತದೆ ಅಂತಂದರೆ ಅಲ್ಲಿ ನೀವು ಏನು ಮಾಡಬೇಕು, ಆ 6 ಓವರ್ಲೇ ಭಾಗಾಕಾರ ಮಾಡಬೇಕು. 6 1 6 7 7/1 ಅಂದರೆ 1 ವೇಳೆ ಇರೋಂಗಿಲ್ಲ, 7 ರನ್ಗಳಂತ ಬಂದು. ಅಂದರೆ ಅನೀಶನು ಏನಪ್ಪ 6 ಓವರ್ ಹಾಕಿ 42 ರನ್ ಕೊಟ್ಟಾನಲ್ಲ. ಹಾಗಾದರೆ ಒಂದು ಓವರಿಗೆ ಎಷ್ಟು ರನ್ಗಳು ಕೊಟ್ಟಂಗಾಯ್ತು ಅಂತಂದರೆ 7 ರನ್ಗಳನ್ನು ಕೊಟ್ಟಂಗಾಯಿತು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಅನೂಪನ್ನು ನೋಡೋಣ. ಅನೂಪ್ 7 ಓವರ್ಗಳಿಗೆ 63 ರನ್ಗಳನ್ನು ಕೊಟ್ಟಿದ್ದಾನೆ. ಈತನದು ಏನಪ್ಪ ಅಂದರೆ ಒಂದು ಓವರಿಗೆ ಎಷ್ಟು ರನ್ಗಳನ್ನು ಕೊಟ್ಟಾನೋ ಅಥವಾ ರನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯೋಣ. ಒಂದು ಓವರ್ನ ರನ್ಗಳ ಸಂಖ್ಯೆ ಈಸ್ಕ್ವಲ್ ಟು 63/7. ಯಾಕಂದರೆ ಅವನು ಹಾಕಿದ್ದು 7 ಓವರ್ಗಳು, ಆಮೇಲೆ ಕೊಟ್ಟಂಥ ರನ್ಗಳ ಸಂಖ್ಯೆ ಮೇಲೆ ಹಚ್ಕೊಂಡಾನೆ 63. ಹಾಗಾದರೆ ಇಲ್ಲಿ ಏನು ಮಾಡ್ತಾನೆ, 7 1 7 9. ಹೌದಾ? 63. ಇಲ್ಲಿ 7 ಕ್ಯಾನ್ಸಲ್ ಐತೆ, ಮೇಲೆ 63 ಕ್ಯಾನ್ಸಲ್, 9/1 ಬಂತು. ಆದರೆ 1 ವ್ಯಾಲ್ಯೂ ಅಂತ 9 ಬಂತು ಇಲ್ಲಿ. ಹಾಗಾದರೆ ಏನಪ್ಪ ಅಂದರೆ ಅನೂಪ್ ಕೊಟ್ಟ ಒಂದು ಓವರಿಗೆ ಅನೂಪನ್ನು ನೀಡಿದಂಥ ರನ್ಗಳ ಸಂಖ್ಯೆ ಎಷ್ಟಂತಾರೆ 9 ರನ್ಗಳು. ಹಾಗಾದರೆ ಅನೀಶ್ ನೀಡಿದ್ದು ಒಂದು ಓವರಿಗೆ ಅನೀಶ್ ಎಷ್ಟು ನೀಡಿದ ರನ್ಗಳು 7 ರನ್ಗಳು ನೀಡಿದ. ಹಾಗಾದರೆ ಅನೂಪ್ ಒಂದು ಓವರಿಗೆ ಎಷ್ಟು ರನ್ಗಳು ನೀಡಿದ 9 ರನ್ಗಳು ನೀಡಿದ. ಹಾಗಾದರೆ ಪ್ರತಿ ಓವರಿಗೆ ಯಾರು ಹೆಚ್ಚು ರನ್ ಕೊಟ್ಟಾರ ಅಂತ ಕೇಳಿದ್ದಾರೆ. ಹೌದಾ? ಯಾರು ಹೆಚ್ಚು ರನ್ ಕೊಟ್ಟಾರಂತ ಇಲ್ಲಿ ಗಮನಿಸ್ಬೋದು. ಅನೀಶ ಒಂದು ಓವರಿಗೆ 7 ರನ್ ಹೆಚ್ಚು, ಅಥವಾ ಅನೂಪ ಒಂದು ಓವರಿಗೆ 9 ರನ್ ಹೆಚ್ಚು. ಹಾಗಾದರೆ ಇಲ್ಲಿ ಒಂದು ಓವರಿಗೆ 9 ರನ್ಗಳು ಹೆಚ್ಚು. ಆದ್ದರಿಂದ ಅನೂಪ್ ಏನಪ್ಪ ಅಂದರೆ ಪ್ರತಿ ಓವರಿಗೆ ಹೆಚ್ಚು ರನ್ಗಳನ್ನು ಕೊಟ್ಟಿದ್ದಾನೆ ಅಂತ ಇಲ್ಲಿ ಹೇಳ್ಬೋದು ಮಕ್ಕಳೇ. ಅರ್ಥ ಆಯ್ತಾ? ಹಾಗಾದರೆ
ಇಲ್ಲಿ ನೀವೇನಪ್ಪ ಅಂತಂದರೆ ಗಮನಿಸ್ಕೋಬೋದು. ನಾವು ಅಭ್ಯಾಸ 12.1 ಆಗಿರ್ಬೋದು, ಆಮೇಲೆ 12.2 ಆಗಿರ್ಬೋದು, 12.3 ಆತಿ, ಇವೆಲ್ಲ ವಿಡಿಯೋಗಳನ್ನು ಏನಪ್ಪ ಅಂದರೆ ಮಾಡಿ ನಿಮಗೆ ಬಿಟ್ಟಿದ್ದೀವಿ. ಅದೇ ರೀತಿ ಏನಪ್ಪ ಅಂತಂದರೆ ಈ 12.3ಕ್ಕೆ ಸಂಬಂಧಪಟ್ಟಂತೆ ಇದು ಎಷ್ಟನೇ ವಿಡಿಯೋ ಅಂತಂದರೆ ಸುಮಾರು 2ನೇ ವಿಡಿಯೋ ಅಂತ ಹೇಳ್ಕೊಬೋದು. ಹಾಗಾದರೆ ಈ 2ನೇ ವಿಡಿಯೋದಲ್ಲಿ ಏನು ಮಾಡಿದವಪ್ಪ ಅಂತಂದರೆ ಎಲ್ಲ ಪ್ರಶ್ನೆಗಳಿಗೆ ಸವಿವರವಾಗಿ ಉತ್ತರವನ್ನು ನಾವು ಕಂಡುಕೊಂಡವು ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಮುಂದಿನ ಒಂದು ಅಭ್ಯಾಸವನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೋಡೋಣ. ನನ್ನ ಅನಿಸಿದ ಮಟ್ಟಿಗೆ ಇದೇನಪ್ಪ ಅಂತಂದರೆ ಈ ಅಭ್ಯಾಸ ಎಲ್ಲ ಮುಕ್ತಾಯವಾಯಿತು ಅಂತ ಅನಿಸ್ತತಿ. ಯಾಕಂದರೆ ಇಲ್ಲಿ ಕೊನೆಯ ಅಧ್ಯಾಯ ಬರೋದ್ರೆ ಏನಪ್ಪ ಅಂತಂದರೆ ನಿಮಗೆ ಅನುಪಾತ ಮತ್ತು ಸಮಾನುಪಾತ. ಹೌದಾ? ಹಾಗಾದರೆ ಇದು ಮುಕ್ತಾಯವಾಗಿದೆ ಅಂತ ಅನ್ಕೋಬೋದು 6ನೇ ತರಗತಿದು. ಇನ್ನು ನೆಕ್ಸ್ಟ್ ಯಾವ್ದಾರ ಪಾಠ ಉಳಿದಿದ್ರೆ ನನ್ನ ಅನಿಸಿದ ಮಟ್ಟಿಗೆ ಏನಪ್ಪ ಅಂದರೆ ಒಂದು ಅಧ್ಯಯನ ಅಂಕಿ ಅಂಶಗಳು ಮತ್ತು ದತ್ತಾಂಶಗಳ ನಿರ್ವಹಣೆ ಆ ಪಾಠವನ್ನು ಉಳಿಸಿದ್ದೀನಿ. ಆ ಪಾಠವನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಮಾಡಿಬಿಡ್ತೀನಿ. ಇನ್ನೂವರೆಗೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಅಧ್ಯಯನವನ್ನು ಮುಕ್ತಾಯ ಮಾಡ್ತಾನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.